ಎಸ್ ರೋಹಿತ್, ಎಲ್ಲವನ್ನು ನೋಡ್ತಾ ಇದ್ದೀರಿ. ಯಾಕೆ ಮೊದಲು ನಮ್ಮ ರಾಜಕೀಯ ಚಳವಳಿಗಳ ಪಕ್ಷಗಳ ವಕ್ತಾರರನ್ನು ಮಾತನಾಡ್ತಿದ್ವಿ ಅಂದರೆ ವಿ ವಾಂಟ್ ಟು ನೋ ದೇರ್ ಇಂಟೆನ್ಷನ್, ಕನ್ಸರ್ನ್ ಅಲ್ವಾ? ಅದನ್ನು ನಮ್ಮ ಇವತ್ತು ಮೋಸ ಹೋದಂಥ ಅಸಹಾಯಕ ಸ್ಥಿತಿಯಲ್ಲಿರುವಂಥ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು ಅದನ್ನು ನೋಡಲಿ ಅಂತ. ದಿಸ್ ಇಸ್ ವಾಟ್ ಹ್ಯಾಪನಿಂಗ್, ದಿಸ್ ಇಸ್ ದ ಸ್ಟೇಟಸ್, ದಿಸ್ ಇಸ್ ದ ರಿಯಾಲಿಟಿ. ರೋಹಿತ್, ನಿಜಕ್ಕೂ ನಿಮ್ಮ ಮನಸ್ಸಲ್ಲಿ ಇದನ್ನೆಲ್ಲ ನೋಡಿದಾಗ ಏನು ಅನ್ನಿಸ್ತಾ ಇದೆ? ನೀವು ಆರಂಭದಲ್ಲಿ ಏನು ಅಂದ್ಕೊಂಡು ಬಂದ್ರಿ? ಏನು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ನೀವು? ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಯಾಕೆ ಅಸಹಾಯಕ ಸ್ಥಿತಿಯಲ್ಲಿ ಇದ್ದೀರಿ ಅಂತ ಕೇಳಿದರೆ ಏನು ನಿಮ್ಮದು ಉತ್ತರ? ಸರ್, ನಾನು ಇಲ್ಲಿಗೆ ಬಂದಿದ್ದು ಮಾತಾಡೋದಕ್ಕೆ, ಯಾಕಂದರೆ ಈಗ ಒಂದಿದೆ ಸರ್, ಒಂದು ಲೈನ್ ಇದೆ, ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್. ಸೊ ಏನೇ ನ್ಯಾಯ ಸಿಕ್ಕಿದ್ರು ತ್ವರಿತವಾಗಿ ಸಿಗ್ಬೇಕು ಸರ್. ಈಗ ಅಲಿಗೇಷನ್ಸ್ ಹಾಕಿದೆ, ಏನು KPSCಯಲ್ಲಿ ಅಕ್ರಮ ನಡೆದಿದೆ. ಈಗ ರೋಹಿತ್ ಯಾರು ಸರ್? ಓಕೆ, ರೋಹಿತ್ ಯಾರು ಸರ್? ನಾನು ಯಾವಾಗ ಪರೀಕ್ಷೆ ಬರೆದ್ರಿ? ಏನು ಕತೆ ನೀವು ಯು ಆರ್ ರೆಪ್ರೆಸೆಂಟಿಂಗ್ ಮೆನಿ ವಾಟ್ ಹೆಲ್ಪ್ಲೆಸ್ ಸ್ಟೂಡೆಂಟ್ಸ್, ಹೆಲ್ಪ್ಲೆಸ್ ಕ್ಯಾಂಡಿಡೇಟ್ಸ್ ಅಲ್ವಾ? ಹೇಳಿ. ಈಗ ಸರ್, ನಾನೊಂದು ಪಶುವೈದ್ಯಾಧಿಕಾರಿ ಸರ್. ಆ ಹುದ್ದೆಗೆ ಜನವರಿಯಲ್ಲಿ ನಾನು ಎಕ್ಸಾಮ್ ಬರೆದೆ ಸರ್. ಸುಮಾರಾಗಿ 10 ವರ್ಷ ಆಗಿತ್ತು ಸರ್. ಏನು ನಮಗೆ ನೋಟಿಫಿಕೇಶನ್ ಆಗಿ ಎಕ್ಸಾಮ್ಗೆ 10 ವರ್ಷ ಆಗಿತ್ತು ಸರ್. 10 ವರ್ಷ ಎಲ್ಲರೂ ಕಾದು ಏನಾಯ್ತು, ಕಡೆಗೆ ಅದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ಅಂತಾನೆ ಬಂದಿದ್ದು. ಮುಂಚೆ ನಮ್ಮ ಇದರಲ್ಲಿ CGPA ಮೇಲೆ, ಅಂದ್ರೆ ನಾವು 5.5 ವರ್ಷ ಏನು ಓದಿರ್ತೀವಲ್ಲ, ಆ ಮೆರಿಟ್ ಮೇಲೆ ರಿಕ್ರೂಟ್ಮೆಂಟ್ ಆಗ್ತಾ ಇತ್ತು ಸರ್. ಕೆಲವೊಂದು ವಿದ್ಯಾರ್ಥಿಗಳು, ಅದು ರೀಸನ್ಸ್ ನಾನು ಹೇಳೋದಿಲ್ಲ, ಗೊತ್ತೂ ಇಲ್ಲ ನನಗೆ, ಬಟ್ KPSCಯಲ್ಲಿ ಮೆರಿಟ್ ಮೇಲೆನೆ ನಮಗೆ ರಿಕ್ರೂಟ್ಮೆಂಟ್ ಆಗಲಿ ಅಂತ KPSCಗೆ ಹೋಗ್ಲಿ ಅಂತೇಳಿ ರೆಸ್ಪೆಕ್ಟೆಡ್ ಹೈಕೋರ್ಟ್ ಕೂಡ ಡಿಸಿಷನ್ ಕೊಡ್ತು. KPSC ಎಕ್ಸಾಮ್ ಕಂಡಕ್ಟ್ ಆಯಿತು ಸರ್. ಅದು 2024ರಲ್ಲಿ ನೋಟಿಫಿಕೇಶನ್ ಆಗಿದ್ದು. 2024 ಆದ್ಮೇಲೆ 2026 ಜನವರಿಯಲ್ಲಿ ಎಕ್ಸಾಮ್ ಆಯಿತು ಸರ್. ಸೊ ಈಗ ಎಕ್ಸಾಮ್ ಆಯಿತು, ಎಲ್ಲರೂ ಪ್ರಿಪೇರ್ ಆದರು, ಭಾಳ ಜನ ಅದಕ್ಕಂತಾನೆ ಓದಿದ್ವಿ ಸರ್ ವರ್ಷಗಟ್ಟಲೆ. ಹೌದು. ಸೊ ಏನಾಯ್ತು, ಈಗ ಫೈನಲ್ ಲಿಸ್ಟು ಬಂತು, ಪ್ರಾವಿಷನಲ್ ಲಿಸ್ಟು ಬಂತು. ಈಗ ಹಲವಾರು ಅಲಿಗೇಷನ್ಸ್ ಕೇಳಿ ಬರ್ತಾ ಇದೆ ಸರ್. ಅದು ಎಷ್ಟು ನಿಜಾನೋ ಸುಳ್ಳೋ ನಾನು ಮಾತಾಡೋದಿಲ್ಲ, ಯಾಕಂದ್ರೆ ಅದು ನನಗೆ ಗೊತ್ತಿಲ್ಲ, ಅದು ತನಿಖೆಗೆ ಬಿಟ್ಟಿದ್ದು ಸರ್. ಈಗೇನಾಯ್ತು, ಸರ್ಕಾರ CID ಕೊಡಬೇಕು, CBI ಕೊಡಬೇಕು ಅಂತ ಹೇಳ್ತಾ ಇದೆ ಸರ್. CIDಗಾದ್ರೂ ಕೊಡ್ಲಿ, CBIಗಾದ್ರೂ ಕೊಡ್ಲಿ, ನಮ್ಗೆ ಅದು ಬೇಕಾಗಿಲ್ಲ. ಯಾಕಂದ್ರೆ ನಾವು ಜೆನ್ಯೂನ್ ಕ್ಯಾಂಡಿಡೇಟ್ಸು, ನಾನೊಬ್ಬನೇ ಅಲ್ಲ, ಭಾಳ ಜನ ಜೆನ್ಯೂನ್ ಕ್ಯಾಂಡಿಡೇಟ್ಸು ಎಕ್ಸಾಮ್ ಚೆನ್ನಾಗಿ ಬರೆದಿದ್ದಾರೆ, ಕಷ್ಟಪಟ್ಟು ಓದಿದ್ದಾರೆ, ಜೊತೆಗೆ ಸೆಲೆಕ್ಟ್ ಆಗಿದ್ದೀವಿ. ಸೊ ಈಗ ಎಕ್ಸಾಮು ಇದೇನಾಗ್ತಾಯಿದೆ, ಅಲಿಗೇಷನ್ಸ್ ವರ್ಷ ಆಗುತ್ತೋ, 2 ವರ್ಷ ಆಗುತ್ತೋ, 3 ವರ್ಷ ಆಗುತ್ತೋ ಗೊತ್ತಿಲ್ಲ. ಆಲ್ರೆಡಿ ನಾವು ಕಾದು ಸುಸ್ತಾಗಿದ್ದೀವಿ, ನಮಗೆ ಜಾಬ್ಸ್ ಬೇಕು. ಈಗಿನ ಪರಿಸ್ಥಿತಿ ಆಗಿದೆ ಸರ್, ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ ಆಗಿದೆ. ತಂದೆ ತಾಯಿನ ಸಾಕ್ಬೇಕು ನಾವು, ನಮ್ಗೆ ಜವಾಬ್ದಾರಿಗಳು ಇರ್ತಾವೆ ಸರ್. ಸೊ ಏನಾಯ್ತು, ಈಗ ಕಟ್ಕೋಬೇಕು ಸರ್. ನಮ್ದು ನಾವು ಎಷ್ಟೋ ಜನ ಸೀನಿಯರ್ಸ್ ಏಜ್ ಬಾರ್ ಆಗೋ ಲೆವೆಲ್ಗೆ ಬಂದ್ಬಿಟ್ಟಿದೆ ಸರ್. ಇನ್ನೊಂದು ವರ್ಷ 2 ವರ್ಷ ಹೋದರೆ ಅವ್ರು ಎಲಿಜಿಬಲ್ ಕೂಡ ಇರೋದಿಲ್ಲ ಈ ಎಕ್ಸಾಮ್ಗೆ. ಸೊ ಏನಾಯ್ತು, ಈಗ ಅಲಿಗೇಷನ್ಸ್ ಎಲ್ಲ ಬಂತು. ಇದು ನಾವು ಇನ್ವೆಸ್ಟಿಗೇಷನ್ ವಿರೋಧ ಅಲ್ಲ ಸರ್. ಏನಾಗಿದೆ, ಈಗ ರೆಸ್ಪೆಕ್ಟೆಡ್ ಹೈಕೋರ್ಟ್ಗೆ ಹೋಗಿದೆ ಕೇಸ್. ಸೊ ಅದು CIDಗೆ ಹೋಗುತ್ತೋ, CBI ಹೋಗುತ್ತೋ, ಹೋಗಲಿ, ತನಿಖೆ ಆಗಲಿ. ನಾವು ಕೇಳ್ತಾ ಇರೋದೊಂದೇ, ನಾವು ಜೆನ್ಯೂನ್ ಆಗಿ ಓದಿದ್ದೀವಿ, ನಮಗೆ ಕಂಡೀಷನಲ್ ಆರ್ಡರ್ ಕಾಪಿ ಆದರೂ ಕೊಡಲಿ ಸರ್. ಕರೆಕ್ಟ್. ಯಾಕಂದರೆ ನಾವು ಕಷ್ಟಪಟ್ಟು ಜೆನ್ಯೂನ್ ಆಗಿ ಓದಿದ್ದೀವಿ. ಇವಾಗ ಒಂದು ಪಾರ್ಟ್ ಆಫ್ ಸ್ಟೋರಿ ಮಾತ್ರ ಕೇಳೋದಲ್ಲ ಸರ್. ಯಾಕಂದರೆ ಭಾಳ ಜನ ಎಕ್ಸಾಮ್ ಆಗಬೇಕು ಅಂತಾನೆ ಕೇಳ್ತಾ ಇದ್ದಾರೆ ಸರ್. ಎಕ್ಸಾಮ್ ಅನ್ನೋದು ಸುಲಭದ ವಿಚಾರ ಅಲ್ಲ ಸರ್. ಈಗ ನೀಟಲ್ಲಿ ಅಷ್ಟೊಂದು ಜನ ಸೂಸೈಡ್ ಮಾಡ್ಕೊಂಡ್ರು, ಅದು ಅವರು ಬರೆಯೋಕೆ ಅರ್ಹರಾಗಿ ಸೂಸೈಡ್ ಮಾಡ್ಕೊಂಡಿಲ್ಲ ಸರ್. ಆ ಒಂದು ಎಕ್ಸಾಮ್ನ ಮತ್ತೆ ಬರಿಬೇಕು ಅಂದರೆ ಆ 12ನೇ ತರಗತಿ ಮಗುಗೆ ಎಷ್ಟು ಮೆಂಟಲ್ ಟ್ರೋಮಾ ಇರುತ್ತೆ ಅಲ್ವಾ ಸರ್? ಅದೇ ಥರನೇ ಈಗ ಎಷ್ಟೋ ಜನ, ಅದು ನಮ್ಮ ರಾಜಕೀಯ ನಾಯಕರಿಗೆ ಅರ್ಥ ಮಾಡಿಸೋಕೆ ನಮಗಂತೂ ಸಾಧ್ಯ ಇಲ್ಲ. ಅದೇ ಸರ್, ಈಗ ಏನಾಗುತ್ತೆ, ಈಗ ಭಾಳ ಜನ ಎಕ್ಸಾಮ್ ಬೇಕು ಅಂತಾನೆ ಫೈಟ್ ಮಾಡ್ತಾ ಇದ್ದಾರೆ ಸರ್. ಸರ್, ಎಕ್ಸಾಮ್ ಅನ್ನೋದು ಈಗ ಸಪೋಸ್ ಒಂದು 10 ಜನ, ಇಲ್ಲ ಅಂದರೆ 300 ಜನದಲ್ಲಿ ಒಂದು 10 ಜನ ಕಂಪ್ಲೀಟ್ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಇದ್ರು ಅಂತಾನೆ ಎಕ್ಸಾಂಪಲ್ ತಗೊಳ್ಳಿ ಸರ್. ಸೊ ಅವ್ರು ಏನಾಯ್ತು, ಈಗ ನೆಕ್ಸ್ಟ್ ಅವರು ಏನಾಯ್ತು, ಎಕ್ಸಾಮ್ ಆಯಿತು. ಎಕ್ಸಾಮ್ ಆದಮೇಲೆ ಸಪೋಸ್ ಅವನು ಈ ವರ್ಷ ಚೆನ್ನಾಗಿ ಬರೆದು ಕಷ್ಟಪಟ್ಟು ಕೋಚಿಂಗ್ ತಗೊಂಡು ಜೆನ್ಯೂನ್ ಕ್ಯಾಂಡಿಡೇಟ್ ಎಕ್ಸಾಮ್ ಬರ್ದ, ಆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ಗೆ ನೆಕ್ಸ್ಟ್ ಎಕ್ಸಾಮ್ ಆದಮೇಲೆ ಆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಸೀಟ್ ಸಿಗಲಿಲ್ಲ ಅಂದರೆ ಯಾರು ಹೊಣೆ ಸರ್? ಎಕ್ಸಾಮ್ ಏನೋ ಮಾಡಿದ್ರು, ಬಟ್ ಅದು ಆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ಗೆ ನೆಕ್ಸ್ಟ್ ಸೀಟ್ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಸರ್? ಅವ್ನು ಜೆನ್ಯೂನ್ ಆಗಿ ಬರ್ದಿದ್ದಾನೆ. ಕರೆಕ್ಟ್. ಯಾರೋ ಮಾಡಿರೋ ತಪ್ಪಿಗೆ ಅವನಿಂದ ಸೀಟ್ನ ಅವಕಾಶನ ಕಿತ್ಕೊಳ್ಳೋದು ತುಂಬಾ ತಪ್ಪು. ಹೇಳ್ಬೋದು ಸರ್, ಜೆನ್ಯೂನ್ ಕ್ಯಾಂಡಿಡೇಟ್ಸು ಕಷ್ಟಪಟ್ಟು ಓದಿದ್ರೆ ನೆಕ್ಸ್ಟ್ ವರ್ಷನೂ ಎಕ್ಸಾಮ್ ಬರ್ದು ಪಾಸ್ ಆಗ್ತಾನೆ ಅಂತ ಹೇಳ್ಬೋದು. ಬಟ್ ಒಂದು ಎಕ್ಸಾಮ್ನ ಇಂಥ ಕಾಂಪಿಟೇಷನ್ ಇರೋವಂಥ ಟೈಮಲ್ಲಿ ಒಂದು ಎಕ್ಸಾಮ್ನ ನೀವು ಕ್ರ್ಯಾಕ್ ಮಾಡಬೇಕು ಅಂದರೆ ಭಾಳ ಫ್ಯಾಕ್ಟರ್ಸ್ ಹೆಲ್ಪ್ ಆಗಬೇಕು ಸರ್. ಒಂದು ಏನು, ಅವ್ನ ಮೆಂಟಲ್ ಸ್ಟೇಟ್, ಆ ಹುಡುಗಂದು. ಅವ್ನಿಗೆ 1 ವರ್ಷ ಅವಕಾಶ ಮನೆಯಲ್ಲಿ ಓದ್ಕೊಳಕ್ಕೆ ಕೊಡ್ತಾ ಇದ್ದಾರೆ ಅಂದರೆ ಅದೃಷ್ಟ ಮಾಡಿರ್ತಾರೆ ಸರ್ ಅವರು. 1 ವರ್ಷ ಏನು ಕೆಲಸ ಮಾಡಿದ್ರೆ ಓದ್ಕೋಪ್ಪ, ಆ ಥರ ಅದೃಷ್ಟ ಮಾಡಿರ್ತಾರೆ ಅವರು. ತಂದೆ ತಾಯಿ ಹೌದು ಸರ್. ಒಂದು ಅವಕಾಶ ಅಂದರೆ ಟೈಮ್ ಓದೋದಕ್ಕೆ, ಅವ್ನ ಮೆಂಟಲ್ ಸ್ಟೆಬಿಲಿಟಿ, ಅವ್ನ ಹೆಲ್ತ್ ಸ್ಟೇಟು, ಮನೆಯಲ್ಲಿ ಕಂಡೀಷನ್ನು,
ಬಹಳ ಫ್ಯಾಕ್ಟರ್ಸ್ ಬೇಕಾಗುತ್ತೆ ಸರ್ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ. ನಿಜ ಈ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಜೆನ್ಯೂನ್ ಕ್ಯಾಂಡಿಡೇಟ್ ಈ ವರ್ಷ ಎಕ್ಸಾಮ್ ಕ್ಲಿಯರ್ ಮಾಡಿರೋ ನೆಕ್ಸ್ಟ್ ಟೈಮ್ ಬ್ಲಾಂಕೆಟ್ ಆಗಿ ರೀ ಎಕ್ಸಾಮ್ ಅಂತ ಬಂದ್ರೆ ಆ ಒಂದು ಕ್ಯಾಂಡಿಡೇಟ್ ಆಗಿರೋ ಅನ್ಯಾಯನಲ್ವಾ ಸರ್? ಆ ಅನ್ಯಾಯನ ಯಾರು ಪ್ರಶ್ನೆ ಮಾಡೋದು? ನಾವು ಕೇಳೋದು ಒಂದೇ ಸರ್, ತನಿಖೆ ಆಗಲಿ, ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಸರ್. ನಾವು ಅದ್ರ ವಿರೋಧ ಅಲ್ಲ, CID ಅಲ್ಲ CBI ಆಗೋದು ನಮ್ಗೆ ಏನೂ ಅಭ್ಯಂತರ ಇಲ್ಲ ಸರ್. ಬಟ್ ಕಂಡೀಷನಲ್ ಆರ್ಡರ್ ಕಾಪಿ ಕೊಡಿ. ಆ ಪ್ರೋಸೆಸ್ಸಲ್ಲಿ ತನಿಖೆ ಆಗೋವಾಗ ಏನಾದರೂ ತಪ್ಪು ಸಾಬೀತಾದರೆ ಅವ್ರನ್ನ ಅಲ್ಲೇ ಎಲಿಮಿನೇಟ್ ಮಾಡಿ ಏನು ವೇಕೆಂಟ್ ಆಗ್ತಾವಲ್ಲ ಸರ್ ಸೀಟ್ಸು. ಎಷ್ಟು ಜನ ತಪ್ಪಿತಸ್ತಿದಾರ, ಇನ್ ಕೇಸ್ ಏನಾದರೂ ಆ ಥರ ನಿಜಾನೇ ಆದರೆ ಸಿಕ್ಕಿದ್ರೆ ಆ ವೇಕೆಂಟ್ ಆಗಿರೋ ಸೀಟ್ಸು ಜೊತೆಗೆ ಈಗೇನಿದಾವೆ ಸರ್ 400 ಪೋಸ್ಟ್ ಕರೆದಿರೋದು, ಅದರಲ್ಲಿ ಬರೀ 329 ಪೋಸ್ಟ್ ಅಷ್ಟೇ ಫೈನಲ್. ಆ 70 ಪೋಸ್ಟು ಜೊತೆಗೆ ಈ ಏನು ಅಲಿಗೇಷನ್ಸ್ ಆಗಿ ಏನಾದರೂ ತಪ್ಪಂತ ಆಗಿರುವಂಥ ಪೋಸ್ಟ್ಗಳು ಏನು ಉಳಿತಾವಲ್ವ ಅದಕ್ಕೆ ರೀ ಎಕ್ಸಾಮ್ ಮಾಡಲಿ ಸರ್, ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಓಕೆ, ಈ ಅಕ್ರಮಕ್ಕೆ ಸಂಬಂಧಪಟ್ಟಂಗೆ ಈ 80 ಲಕ್ಷ 40 ಲಕ್ಷ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋ ವಿಡಿಯೋ ಎಲ್ಲ ನಿಮಗೆ ಗೊತ್ತಾ ಸರ್? ನಾನು ನೋಡಿರೋ ಪ್ರಕಾರ ಒಂದು ಆಡಿಯೋ ನೋಡಿದ್ದೀನಿ ಸರ್. ಏನು ಟಿವಿಯಲ್ಲಿ ಬಂದಿರುವಂತ ಆಡಿಯೋ ನೋಡಿದ್ದೀನಿ. ಅದೇನು ಇವ್ರು ಕಾಲ್ ಮಾಡಿದ್ರೋ ಇಲ್ಲ ಅವ್ರಾಗ ಅದು ಮಧ್ಯವರ್ತಿ ಹತ್ರ ಮಾತಾಡಿದ್ದಾರೆ. ಸೊ ಅದು ಯಾವ ತರ ಅಲಿಗೇಷನ್ ಇದೆಯೋ, ಯಾವ ತರ ಪ್ರೂಫ್ ಸಿಕ್ಕಿದೆಯೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೂ ಬಂದಿಲ್ಲ. ನನಗೆ ಬೇಕಾಗಿರೋದು ನ್ಯಾಯ ಸರ್. ಏನು ನಾನು ಜೆನ್ಯೂನ್ ಆಗಿ ಬರ್ದಿದ್ದೀನಿ. ನನ್ನ ಫ್ರೆಂಡ್ಸು ಬಹಳ ಜನ ಜೆನ್ಯೂನ್ ಆಗಿ ಬರ್ದಿದ್ದಾರೆ ಸರ್. ಒಬ್ರು ನನ್ನ ಶರತ್ ಅಂತ ಸರ್, ಅವ್ನು ನನ್ನ ಕ್ಲಾಸ್ಮೇಟು. KS ಪ್ರಿಲಿಮ್ಸ್ ಕ್ಲಿಯರ್ ಆಯಿತು, KS ಮೈನ್ಸ್ ಅವಕಾಶ ಸಿಕ್ಕಿತ್ತು. KS ಮೈನ್ಸ್ ಸ್ವಲ್ಪ ಕಷ್ಟ ಇರ್ಬೋದು ಅನ್ನೋ ಒಂದು ಕಾರಣಕ್ಕೆ, ಜೊತೆಗೆ ಇದು ನಮಗೆ ಜೀವನ ಆಧಾರ ಸರ್. ಯಾಕಂದರೆ ಇದು ಸ್ವಲ್ಪ ಕಾಂಪಿಟೇಷನ್ ಕಡಿಮೆ, ಯಾಕಂದರೆ ನಮ್ಮ ಫ್ಯಾಮಿಲಿ ಅಷ್ಟೇ ಫೈಟ್ ಮಾಡ್ತಾರೆ. ಅವನು KS ಮೈನ್ಸ್ ಬರೀದಿರಾ ಡೈರೆಕ್ಟ್ KPSC ಇದು ವೆಟರ್ನರಿ ಆಫೀಸರ್ ಜಾಬ್ ಬರ್ದ ಸರ್. ಈಗ ಅವನು ನಾವು ಎಷ್ಟೋ ಜನ ಆಪರ್ಚುನಿಟೀಸ್ನ ಬಿಟ್ಟಿರ್ತೀವಿ, ಯಾಕೆಂದರೆ ಒಂದು ಜಾಬ್ ಸಿಗುತ್ತೆ ಅಂತ ಹೋಪಿಂದ ನಂಬಿರ್ತೀವಿ ಸರ್. ಯಾಕಂದರೆ ಒಂದು ಪ್ರೊಸೆಸ್ ಎಕ್ಸಾಮ್ ಈ ಫೈನಲಿಸ್ಟ್ ಬಂದರೆ ಒಂದು ತಂದೆ ತಾಯಿ ಹೊರಗಡೆ ಎಷ್ಟು ಪ್ರೌಡಾಗಿ ಹೇಳ್ಕೊತಾರೆ ನಮ್ಮ ಮಗ ಜಾಬ್ ಸಿಕ್ತು ಅಂತ. ಕೆಲವೊಂದು ಸತಿ ಹೊರಗಡೆ ರೈತರು ಈಗ ನಾವು ಈಗ ಜಾಬ್ ತೊಗೊಂಡು ಹೊರಗಡೆ ಹೋದರೆ ರೈತರು ನಮ್ಗೆ ಮರ್ಯಾದೆ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ನೀವು ಆ ಬ್ಯಾಚಲ್ಲಿ ಬಂದಿದ್ವಾ, ನಾವೇನು ಪಾಪ ಮಾಡಿದ್ವಿ ಸರ್ ಅಲ್ವಾ ಸರ್? ಅದಕ್ಕೆ ಈಗ ತನಿಖೆ ಆಗಲಿ, ಕಂಡೀಷನಲ್ ಆರ್ಡರ್ ಕಾಪಿ ಕೊಡಲಿ, ನಾವು ಕೆಲಸ ಮಾಡ್ತಾ ಇರ್ತೀವಿ ಸರ್. ಮುಂದುವರೆದ ಭಾಗವಾಗಿ ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ.